ನಮಸ್ತೆ. ನಮ್ಮ ರಾಘುಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು ಮತ್ತು ಕಣ್ಣತ್ರ ಎಲ್ಲ ಸಿಕ್ಕಾಪಟ್ಟೆ ಕೂದಲಿತ್ತು. ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ ಕಣ್ಣತ್ರ ಎಲ್ಲ ನೀಟಾಗಿ ಹೇರ್ ಕಟ್ ಮಾಡಿ ಮತ್ತು ನೈಲ್ ಕಟ್ಟೆಲ್ಲ ಮಾಡಿಸಿ ಕಿವಿ ಕ್ಲೀನಿಂಗ್ ಎಲ್ಲ ಮಾಡಿಸಿ ನಾನು ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಬಂದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಕಂಪ್ಲೀಟು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಬಟ್ಟೆಗಳಿತ್ತು, ಸ್ವಲ್ಪ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕಾಯ್ತು. ಹಾಗಾಗಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಟ್ಟೆ. ಸೀರೆನೂ ಕೂಡ ಈಚೆ ಇತ್ತು, ಸೀರೆನೂ ಮಡಚಿ ಒಳಗಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೀರೆನೂ ಎತ್ತಿಕ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಒಂದಷ್ಟು ತೊಳೆದು ಇಟ್ಟಿದ್ದೆ. 2ನೇ ರೌಂಡು ಪಾತ್ರೆ ತೊಳೆದಿರೋದು ಬೆಳಗ್ಗೆಯಿಂದ. ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡ್ತಾಯಿದ್ದೆ. ಬೇಳೆ ಸಾರು ಮಾಡಿ ರೈಸ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಜೊತೆಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಬೇಡ, ಬೇಳೆ ಸಾರೇ ಸಾಕು ಅಂತ ಅಮ್ಮ. ಬೇಳೆ ಸಾರು ಕೂಡ ರೆಡಿ ಆಯಿತು. ನಾನು ಅಡುಗೆ ಮಾಡೋಷ್ಟರಲ್ಲಿ 1:30 ಆಗೇ ಹೋಗ್ಬಿಟ್ಟಿತ್ತು. ಸರಿ ನೀನು ಇನ್ನೊಂದು ಅರ್ಧ ಗಂಟೆಲೆಲ್ಲ ಅಡುಗೆ ಆಗುತ್ತೆ ಇರಮ್ಮ ಅಂತ ಹೇಳಿದೆ. ರಾಗಿ ಹಿಟ್ಟು ಬೇರೆ ಖಾಲಿ ಆಗಿತ್ತು. ಸರಿ ಬೇಡ, ಅನ್ನ ಮತ್ತು ರೈಸೇ ಸಾಕು ಅಂತ ಅಮ್ಮ. ಸ್ವಲ್ಪ ಜೊತೆಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ. ಚಪಾತಿ ಚೆನ್ನಾಗಿ ನೆನೆಯೋಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು. ನಾನಂತೂ ಸಿಂಕಲ್ಲಿ ಪಾತ್ರೆಗಳನ್ನ ಬಿಡಲ್ಲ, ಆವಾಗವಾಗ ಅಲ್ಲೇ ತೊಳೆದು ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಡುಗೆ ರೆಡಿಯಾಗಿತ್ತು. ಅಮ್ಮ ನಾನು ಒಟ್ಟಿಗೆ ಊಟ